ವೈದೇಹಿ. ಏನ್ ಬಾವಾ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ವೈದೇಹಿ. ಕೆಲವು ವಿಚಾರನ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ. ನೀನು ಕೂಡ ಹೇಳೋಕ್ಕೊಳಕ್ಕಾಗದೆ ಒದ್ದಾಡಿದ್ಯಾ ಅಂತ ಅರ್ಥ ಆಯ್ತು ನನಗೆ. ಅದಕ್ಕೆ ಕೆಳಗಡೆ ಹಾಗೆ ಮಾತಾಡಿದ್ದು ನಾನು. ಇವಾಗ ಹೇಳು, ಅಷ್ಟಕ್ಕೂ ಏನಾಯ್ತು? ಯಾಕೆ ಅವ್ರಿಗೆ ಆ ಒಡವೆ ದುಡ್ಡು ಕೊಟ್ಟೆ ನೀನು? ನಿನಗೋಸ್ಕರನೇ ಕೊಟ್ಟಿದ್ದು ಬಾವಾ. ನಮ್ಮ ಸಂಬಂಧ ಹಾಳಾಗಬಾರ್ದು ಅಂತ ಕೊಟ್ಟೆ. ಹೇಳು ವೈದೇಹಿ, ಅವ್ರು ನಮ್ಮ ಮನೆ ಸುತ್ತಮುತ್ತ ಇದ್ರೆ ಏನಾಗುತ್ತೆ? ಅವ್ರು ಶಾಶ್ವತವಾಗಿ ನಮ್ಮ ಮನೆ ಹತ್ರ ಬರಬಾರ್ದು ಅಂತ ಅವ್ರಿಗೆ ಈ ದುಡ್ಡನ್ನು ಯಾಕೆ ಕೊಟ್ಟೆ? ಹೇಳು ವೈದೇಹಿ. ಹೇಳೋದಕ್ಕೆ ಇನ್ನೇನು ಇಲ್ಲ ಬಾವಾ. ವೈದೇಹಿ ಪ್ಲೀಸ್, ಎಲ್ಲರ ಮುಂದೆ ಹೇಳಿದ್ದೇನೆ ನನಗೂ ಹೇಳಬೇಡ. ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಲ್ವಾ? ಮತ್ತೆ ನೀನು ಸಪ್ರೇಟಾಗಿ ಸಹಾಯ ಮಾಡೋ ಅವಶ್ಯಕತೆ ಇರಲಿಲ್ಲ. ಮಾಡಿದ್ರೂ ಯಾರಿಗೂ ಗೊತ್ತಾಗದೆ ಅಷ್ಟು ಹಣ ಒಡವೆ ಕೊಡೋ ಅವಶ್ಯಕತೆ ಇರಲಿಲ್ಲ. ಇದ್ರ ಹಿಂದೆ ಯಾವುದೋ ಬಲವಾದ ಕಾರಣ ಇದೆ ವೈದೇಹಿ. ನನ್ನ ಮೇಲೂ ಅನುಮಾನ ಪಡ್ತಾ ಇದೆಯಾ ನೀನು? ಬಾವಾ, ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತೆ ಇನ್ನೇನು ಮಾಡಲಿ ವೈದೇಹಿ? ಈಗ ನೀನು ಏನೇ ಹೇಳಿದ್ರು, ಏನೇ ಮುಚ್ಚಿಟ್ರು ನಿನ್ನ ಮೇಲೆ ಅನುಮಾನ ಪಡೋಕ್ಕಾಗಲ್ಲ. ಎಲ್ಲ ನಮಗೋಸ್ಕರ, ನಮ್ಮ ಮಗುಗೋಸ್ಕರನೇ ಮಾಡ್ತಾ ಇರತ್ತೆ ಅಂತ ನನಗೆ ಗೊತ್ತು. ಗೊತ್ತು ಅಲ್ವಾ ಬಾವಾ? ಮತ್ಯಾಕಿಷ್ಟು ಪ್ರಶ್ನೆಗಳು? ನಿನ್ನ ಬಗ್ಗೆ ನನಗೆ ಗೊತ್ತಾಗದಿರೋಂಥ ಯಾವ ಪ್ರಶ್ನೆಗಳು ಇರಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ ವೈದೇಹಿ. ಅಂಥ ಪ್ರಶ್ನೆಗಳಿದ್ದಾವೆ ಅಂದಮೇಲೆ ಅದಕ್ಕೆ ಉತ್ತರ ಹೇಳೋದಕ್ಕೆ ನೀನು ಯೋಚನೆ ಮಾಡ್ತಿದ್ಯಾ ಅಂತ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಅಲ್ವಾ? ಇಲ್ಲ ಬಾವಾ. ನಿನ್ನ ಮಾತನ್ನ ನಾನು ನಂಬ್ತೀನಿ ವೈದೇಹಿ. ಆದರೆ ನೀನು ಉತ್ತರ ಕೊಟ್ಟರೆ ಮಾತ್ರ ಮನಸ್ಸಲ್ಲಿರೋ ಅನುಮಾನ ಹೋಗೋದು. ಅಯ್ಯೋ ಬಾವಾ, ಈ ಮನೆಯವ್ರು ಮಾಡ್ತಾ ಇರೋ ಕುತಂತ್ರಕ್ಕೆ ನೀನ್ ದೋಷಿಯಾಗಿ ನಿಲ್ಬಾರ್ದು ಅಂತ, ಮತ್ತೆ ಇದನ್ನ ನಿನಗೆ ಹೇಳ್ಬಾರ್ದು ಅಂತ ಹೇಗೆ ಹೇಳೋದು ನಾನು? ನೀನು ಹೇಳಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ ವೈದೇಹಿ. ನಂಬಿಕೆನೇ ಪ್ರೀತಿಗೆ ಬುನಾದಿ. ಅನುಮಾನ ಆ ಪ್ರೀತಿನ ಸಾಯಿಸುತ್ತೆ. ಇದ್ರ ಮೇಲೆ ನಾನು ಏನು ಹೇಳಲ್ಲ ವೈದೇಹಿ. ನೀನ್ ಏನೇ ಅಂದ್ರು, ನನ್ನನ್ನು ಅಪಾರ್ಥ ಮಾಡ್ಕೊಂಡ್ರು ನಾನು ಸಹಿಸ್ಕೊಳ್ಬೋದು. ಆದ್ರೆ ನಿಜ ಹೇಳಿ ನಿನ್ನ ದೋಷಿಯಾಗಿ ಮಾತ್ರ ನಾನು ನಿಲ್ಸಕ್ಕಾಗಲ್ಲ. ಏನೋ ಕಾರಣ ಇದೆ ವಾಲಿ. ಇಲ್ಲ ಅಂದ್ರೆ ಅಷ್ಟು ದುಡ್ಡು ಒಡವೆ ಕೊಡೋದಿಲ್ಲ. ಅವ್ರ ಅಮ್ಮನ ಒಡವೆಗಳು ಅವಳಿಷ್ಟ ಕೊಟ್ಟಿದ್ದಾಳೆ ಅಂತ ದೇವಾಂಶ್ ಹಿಂದೆ ಹಾಕೊಂಡ್ ಬಂದ. ಆದ್ರೆ ನಾವು ಮಾತ್ರ ಈ ವಿಷಯನ ಹಾಗೆ ಬಿಡಬಾರ್ದು. ಏನು ಇಲ್ದೇ ಇರುವಾಗ್ಲೇ ಏನಾದ್ರೂ ಮಾಡಿ ಸಿಕ್ಕಾಕ್ಸಕ್ಕೆ ನೋಡ್ತಿದ್ವಿ. ಅವಕಾಶ ಬಂದಾಗ ಬಿಡ್ತೀವ? ಆಲ್ರೆಡಿ ಮಾಡ್ಬೇಕಾಗಿರೋದನ್ನ ಮಾಡ್ತಾ ಇದೀವಿ. ಪಾಪ ನೇಣ್ ಹಗ್ಗಕ್ಕೆ ಸಿಗಾಕೊಂಡಿರೋರ್ನ ಕಾಪಾಡಕ್ಕೋಸ್ಕರ ಸಂಪಾದಿಸಿರೋದನ್ನ ದಾನ ಮಾಡೋರ್ ತರ ಅಷ್ಟೆಲ್ಲ ಅವ್ರಿಗೆ ಕೊಟ್ಟಿದ್ದಾಳಲ್ಲಮ್ಮ. ಏನಂದೆ? 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 ಅಷ್ಟು ಬಂಗಾರ ಯಾಕೆ ಕೊಟ್ಟೆ ಅಂದೆ. ಅದಕ್ಕಿಂತ ಮುಂಚೆ ಏನು ಅಂದೆ? ಏನಂದೆ ಅಂತ ಹೇಳು. ಓ ಅದಾ, ನೇಣ್ ಹಗ್ಗಕ್ಕೆ ಸಿಕ್ಕಾಕೊಂಡಿರೋರ್ನ ಕಾಪಾಡೋಕ್ಕೋಸ್ಕರ ಸಂಪಾದಿಸಿರೋದನ್ನ ದಾನ ಮಾಡೋರ್ ತರ ಅಷ್ಟು ಬಂಗಾರನ ಯಾಕೆ ಅವಳಿಗೆ ಕೊಟ್ಟೆ ಅಂದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಕಣ್ಣು ಮುಂದೆ ನೇಣ್ ಹಗ್ಗ ಕಾಣಿಸ್ತಾ ಇದೆಯಾ?
ನನ್ನ ಮಗನ ಹೊಡಿತೀಯಾ? ನಿನ್ ಮಗನಿಗೆ ಮಾತ್ರ ಅಲ್ಲ, ಈ ತರ ಹುಚ್ಚಾಗಿ ಮಾತಾಡಿದ್ರೆ ನಿನಗೂ ಹೊಡಿತೀನಿ. ಅವಶ್ಯಕತೆ ಇದ್ರೆ ಸಾಯಿಸು ಬಿಡ್ತೀನಿ. ನೇಣ್ಗಂಬ ಅಂತಿದ್ಯಾ? ಹ, ಏನ್ ನೇಣ್ಕಂಬ? ನಿನ್ ಬಾಯಿಂದ ಇಂಥ ಮಾತುಗಳು ಬಂದಿದೆ ಅಂದ್ರೆ ಅದು ಸುಮ್ಮನೆ ಬಂದಿಲ್ಲ ಅಂತ ನನಗೆ ಗೊತ್ತು. ಏನ್ ಮಾಡಕ್ ಹೊರಟಿದ್ಯಾ? ಏನ್ ಮಾಡಕ್ ಹೊರಟಿದ್ದೀರಾ? ಏಯ್ ಸುಮ್ನಿರೋ. ಯಾಕ ಸಿಟ್ ಮಾಡ್ಕೋತಿದ್ಯಾ? ನೀನೇನ್ ಮಾಡಿದ್ಯೋ, ನಿಮ್ ಭಾವ ಏನ್ ಮಾಡಿದಾನೋ ಅದನ್ನ ಹೇಳು ಮೊದ್ಲು. ನಾವೇನು ಮಾಡೋದು ಅಂದ್ರೇನು? ಹುಚ್ಚ ನಿಮ್ಗೆ? ಏನು ಮಾಡಿಲ್ಲ ಅಂದ್ರೆ ಯಾವ್ದನ್ನು ಮುಚ್ಚಾಕೋಕೆ ನೋಡ್ದೇ ಇದ್ರೆ ಅಷ್ಟೊಂದು ದುಡ್ಡು ಬಂಗಾರನ ಅವ್ರಿಗೆ ಯಾಕೆ ಕೊಟ್ಟೆ? ಅವ್ರು ಬದುಕೋದಕ್ಕೆ ನೀನು ಒಡವೆ ಕೊಟ್ಟಿದೀಯ ಅಂದ್ರೆ ನಂಬೋದಕ್ಕೆ ಇಲ್ಲಿ ಯಾರು ಹುಚ್ಚರಲ್ಲಮ್ಮ. ಯಾವ ತಪ್ಪನ್ ಮುಚ್ಚಾಕೋಸ್ಕರ ಕೊಟ್ಟೆ? ತಪ್ಪು ಮಾಡಿರೋದ್ ನೀನಾ ಇಲ್ಲ ನಿನ್ ಭಾವನ? ಮರ್ಯಾದೆಯಿಂದ ಹೇಳು, ಇಲ್ಲ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಈ ಮನೇಲಿ ಯಾರಾದ್ರೂ ತಪ್ಪು ಮಾಡ್ತಾರೆ ಅಂದ್ರೆ ಅದು ನೀವು 3 ಜನ ಮಾತ್ರನೇ. ಏನೇ ನಡೆದ್ರು ಅದಕ್ಕೆ ನೀವು 3 ಜನ ಮಾತ್ರನೇ ಕಾರಣ. ಒಬ್ರು ಕಣ್ಣು ಕಳ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ರು, ಇನ್ನ ಇಬ್ರಿಗೆ ಕಣ್ಣು ನೆತ್ತಿ ಮೇಲಿಂದ ಕೆಳಗಡೆಗೆ ಇಳ್ದಿಲ್ಲ ಅನ್ಸತ್ತೆ. ಇದಕ್ಕೂ ಮುಂಚೆ ನಿಜ ಹೇಳಿ ಅಂತ ಪೆಟ್ರೋಲ್ ಸುರಿದು ಹೇಳಿದ್ದೆ. ಆದ್ರೆ ನನ್ನ ಭಾವನ್ ತಂಟೆಗೆ ಬಂದ್ರೆ ಮಾತ್ರ ಹೆದರ್ಸೋದಿರಲ್ಲ, ಸೀದಾ ಸುಟ್ಟು ಬಿಡೋದೆ. ಈ ಸಲ ನನ್ನನ್ನು ಯಾರೂ ತಡೆಯಕ್ಕಾಗಲ್ಲ. ಆದ್ರೆ ನೀವೇನೇ ಮಾಡಬೇಕು ಅನ್ಕೊಂಡ್ರು ನಾನು ತಡಿತೀನಿ. ನೆನಪಿಟ್ಕೊಳ್ಳಿ. ಎಷ್ಟು ಧೈರ್ಯ ಇವಳಿಗೆ! ನನಗೆ ವಾರ್ನಿಂಗ್ ಕೊಡ್ತಾಳೆ. ಊರ್ಮಿಳ ಕಣ್ಣು ಹೋಗಿದ್ಯಲ್ಲ, ಹೆದರ್ಕೊಂಡು ನಾವು ಕೈ ಕಾಲು ಮುದ್ರಕೊಂಡು ಕೂತಿರ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಗಂಡನ್ ಮೇಲೆ ಪ್ರೀತಿ ಕಣೋ. ಏನಾದ್ರೂ ಆಯ್ತು ಅಂದ್ರೆ ಈ ಸಾರಿ ನಿಜವಾಗ್ಲೂ ಬೆಂಕಿ ಹಚ್ಬಿಡ್ತಾಳೆ. ಅದು ನಡೆಯೋದಕ್ಕೂ ಮುಂಚೆ ಇವಳ ಆವೇಶನ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳೋಣ, ಎಲ್ಲದನ್ನು ಉಪಯೋಗಿಸ್ಕೊಂಡು ಈ ಸಲ ಪಕ್ಕಾ ಪ್ಲ್ಯಾನ್ ಮಾಡೋಣ ಅಮ್ಮ. ಕಣ್ ಯಾವಾಗ ಸರಿ ಹೋಗುತ್ತೋ ಏನೋ, ಎಲ್ಲ ನನ್ನ ಕರ್ಮ. ಅಮ್ಮವ್ರೆ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು. ಒದ್ದೆ ಆಗಿದೆ, ಹುಷಾರಾಗಿ ನೋಡ್ಕೊಂಡು ಹೋಗಿ. ಹಾ ಸರಿ. ಜ್ಯೂಸ್ ಇಲ್ಲೇ ಇಟ್ಟಿದ್ದೀನಿ, ಲೋಟಕ್ಕೆ ಹಾಕೊಡ್ಲಾ? ಆಮೇಲೆ ಕುಡಿತೀನಿ ಬಿಡು. ಹುಷಾರು ಅಮ್ಮವ್ರೆ. ಲಕ್ಕಿ ಅಣ್ಣ ನಿಮ್ಮನ್ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ದಾರೆ. ಅಂದ್ರೆ ಏನೇ, ನಿಮ್ ಲಕ್ಕಿ ಸರ್ ನೋಡ್ಕೋಬೇಡ ಅಂತ ಹೇಳಿದಿದ್ರೆ ನೀನ್ ನೋಡ್ಕೊಂತಿರ್ಲಿಲ್ವಾ? ಲಕ್ಷ್ಮಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡು. ಅಯ್ಯೋ ಮರ್ತೋಯ್ತೆ. ಮಾತಾಡ್ತಾ ಇದ್ರು ಅದಕ್ಕೆ ನೀನು ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ಯಾ? ಯಾರು? ವಾಲಿ, ಬಾ, ಹೇಗ್ ಕಂಡಿಡ್ದೆ ಊರ್ಮಿಳ? ಗಂಡ ಅಂತ ಯಾಕೆ ಅನ್ಕೊಳ್ಳಿಲ್ಲ? ಅವ್ರಾಗಿದ್ರೆ ರೂಮಿಗೆ ಬರ್ತಾನೆ ಮಾತಲ್ಲಿ ಚುಚ್ಚೋಕ್ ಶುರು ಮಾಡಿರೋರು. ಆದ್ರೂ ನೀನ್ ಮಾತಾಡ್ದೆ ಏನ್ ಮಾಡ್ತಿದ್ಯಾ? ನೀನ್ ನೋಡ್ತಾ ಇದ್ದೀನಿ. ಏಯ್, ನಿಜ ಊರ್ಮಿಳ,
ನಿನಗೆ ಕಣ್ ಕಾಣಿಸ್ದೇ ಇರೋ ನನ್ನ ಕಣ್ಣಿಗೆ ಕಾಣಿಸ್ತಿರೋ ಅಂದ ಮಾತ್ರ ಮಾತಲ್ಲಿ ವರ್ಣಿಸಕ್ಕಾಗಲ್ಲ ಊರ್ಮಿಳಾ. ನಿಜನಾ? ಹೌದು ಊರ್ಮಿಳಾ, ನೀನ್ ಅಂದದ ಮೇಲೆ ಆಣೆ. ಹತ್ರ ಬಂದ ಆ ಮಾತು ಹೇಳು. ಬರ್ತೀನಿ. ನೀನ್ ನೋಡದೇ ಇದ್ರು ನಿನ್ನನ್ ಮಾತ್ರ ಕಣ್ಮಿಟಿಕ್ಸ್ದೆ ನೋಡ್ಬೇಕು ಅನ್ಸ್ತಾ ಇದೆ. ಹೌದಾ? ಅಯ್ಯೋ ಯಬ್ಬ, ಯಾಕೆ ಹೊಡಿತೀಯ ಊರ್ಮಿಳಾ? ಹೊಡೆಯೋದಷ್ಟೇ ಅಲ್ಲ, ನೀನನ್ ಸಾಯಿಸ್ಬೇಕು. ಮೊದ್ಲೇ ನನಗೆ ಈ ರೂಮಲ್ಲಿ ಕೂತ್ಕೊಂಡು ತಲೆ ಕೆಟ್ಟೋಗ್ತಾ ಇದೆ, ನೀನು ನನ್ನ ಅಂದದ ಬಗ್ಗೆ ಹೊಗಳ್ತೀಯಾ? ಅಂದನಾ? ಯಾಕೆ ಹಾಗೆ ಬೇಜಾರು ಮಾಡ್ಕೋತೀಯ? ರೂಮಿಂದ ಆಚೆ ಬಂದು ಕಣ್ಣಿಗೇನು ಕಾಣಿಸ್ದೆ ಯಾವುದಕ್ಕೋ ಕಾಲೆಡ್ವಿ ಕೆಳಗೆ ಬೀಳೋದಕ್ಕಿಂತ ಆರಾಮಾಗಿ ಇಲ್ಲೇ ಕೂತ್ಕೊಂಡ್ರದ್ ಬೆಟರ್. ಏನ್ ಮಾಡ್ಬೇಕು ಅಂದ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಪಾಪ. ಅಷ್ಟು ದಯ ತೋರಿಸೋ ಅವಶ್ಯಕತೆ ಇಲ್ಲ. ಕಣ್ಣಿಲ್ಲ ಅಂದ ಮಾತ್ರಕ್ಕೆ ನನ್ನ ಕತೆ ಮುಗೀತು ಅಂತ ನೀನು ಅನ್ಕೊಂಬೇಡ. ಏನ್ ಸಾಧಿಸ್ಬೇಕೋ ಅದನ್ನ ಸಾಧಿಸೋವರೆಗೂ ನಾ ನಿದ್ದೆ ಮಾಡಲ್ಲ. ನಿದ್ರೆ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ, ಎಲ್ಲ ಕತ್ಲೆ ಅಲ್ವಾ? ಏಯ್, ಸಾಯಿಸ್ಬಿಡ್ತೀನಿ. ಯಾಕೋ ಬಂದೆ ನೀನ್ ಇಲ್ಲಿಗೆ? ಕಣ್ಣಿಲ್ಲ ಅಂತ ಚುಚ್ಚಿ ಚುಚ್ಚಿ ಹೇಳಕ್ಕ? ಅದ್ ಹಾಗಲ್ಲ ಊರ್ಮಿಳಾ. ಸಾಕು, ನನಗೇನು ಕಾಣಿಸೋದಿಲ್ಲ, ನನ್ನ ಕೆಲ್ಸ ನಾನು ಮಾಡ್ಕೊಳಕ್ ಆಗಲ್ಲ ಅಂತ ತಾನೇ ಈ ತರ ಎಲ್ಲ ಮಾತಾಡ್ತಿದ್ಯಾ? ನನ್ನ ಕೆಲ್ಸ ನಾನು ಮಾಡ್ಕೋಬಹುದು, ಮಾಡ್ಕೋತೀನಿ. ನೋಡ್ತೀಯಾ? ಇಟ್ಸ್ ಓಕೆ ಊರ್ಮಿಳಾ, ಇವಾಗ ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ನೀನೇನ್ ಕೆಲಸ ಮಾಡೋ ಅಗತ್ಯ ಇಲ್ಲ. ನೀನ್ ಮತ್ತೆ ಹೀಗೆಲ್ಲ ಮಾತಾಡ್ಬಾರ್ದು ಅಂದ್ರೆ ನಾನೀಗ ಮಾಡ್ಲೇಬೇಕು. ನನ್ ಕೈಯಾರೆ ಗ್ಲಾಸಿಗೆ ಜ್ಯೂಸ್ ಹಾಕಿ ನಿನಗೆ ಕೊಡ್ತೀನಿ. ಆವಾಗ ಅರ್ಥ ಆಗತ್ತೆ ನನ್ ಕೆಲ್ಸ ನಾನೇ ಮಾಡ್ಕೋಬಹುದು ಅಂತ. ಜ್ಯೂಸ್ನ ನೀನ್ ಕೊಡ್ತೀಯಾ? ಈ ಕೈಯಿಂದ ಕೊಡ್ತೀಯಾ? ನಿನ್ ಕೈಯಿಂದ ವಿಷ ಕೊಟ್ರು ಕುಡಿತೀನಿ, ಕೊಡು. ವಾಲಿ, ವಾಲಿ, ತಗೋ ಜ್ಯೂಸ್ ಕೊಡಿ. ತಗೋ ವಾಲಿ. ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಎರಡೂ ನಿನ್ ಜೊತೆನೆ ಊರ್ಮಿಳಾ. ಥ್ಯಾಂಕ್ ಯು ಊರ್ಮಿಳಾ. ಚಿಯರ್ಸ್. ಊರ್ಮಿಳಾ, ನಿಂಗೊಂದು ವಿಷಯ ಹೇಳದ್ ಮರ್ತ್ಬಿಟ್ಟೆ. ಏನು? ನೀನ್ ಬೆಳಗ್ಗಿಂದ ಕೆಳಗೆ ಬಂದಿಲ್ಲ ಅಲ್ವಾ? ತುಂಬಾ ಮಿಸ್ ಮಾಡ್ಕೊಂಡೆ. ಏನ್ ನಡೀತು? ಅದೇನಾಯ್ತು ಅಂದ್ರೆ, ಅಗತ್ಯ ಇಲ್ಲ ವಾಲಿ, ನಾನೇ ಅವರು ಕೊಟ್ಟಿದ್ದು. ಹೇಳು ವೈದೇಹಿ, ಯಾವ ತಪ್ಪನ್ನ ಮುಚ್ಚಾಕ ಕೊಟ್ಟಿದ್ಯಾ? ಅವ್ರು ಕೇಳ್ತಿದಾರೆ ಅಂತ ಅಲ್ಲ, ನಾನ್ ನಿನ್ನ ಕೇಳ್ತಾ ಇದ್ದೀನಿ, ಹೇಳು. ಇಷ್ಟೆಲ್ಲ ನಡೀತು, ಸುಮ್ಮನೆ ಸಹಾಯ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂತಿದ್ದಾಳ. ಆದ್ರೆ ಏನೋ ಇದೆ ಊರ್ಮಿಳಾ. ಖಂಡಿತವಾಗ್ಲೂ ಏನೋ ಒಂದಿದ್ದೇ ಇರತ್ತೆ. ಇಲ್ಲ ಅಂದಿದ್ರೆ ಹುಷಾರಾಗಿ ಇಟ್ಕೊಬೇಕಾಗಿರೋ ಅಮ್ಮನ ಒಡವೆಗಳನ್ನ ಅಷ್ಟು ಈಸಿಯಾಗಿ ಕೊಡ್ತಿರ್ಲಿಲ್ಲ.
ಹೌದು ಊರ್ಮಿಳ, ಅದೇನು ಅಂತ ತಿಳ್ಕೊಳ್ಳೋಣ ಅಂದ್ರೆ ಅವ್ರನ್ನ ಆಚೆ ಕಳಿಸ್ಬಿಟ್ರು. ಖಂಡಿತವಾಗ್ಲೂ ಏನೋ ಒಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. ಹೇಗಾದ್ರೂ ತಿಳ್ಕೊಳ್ಳೇಬೇಕು. ಹೇಗೆ? ಹೇಳ್ತೀನಿ. ಹೋಳಿಲಿ ಆದ ಹಾಗೆ ಆಗ್ಬಾರ್ದು. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಟೈಮ್ ಬಂದಾಗ ಹೇಳ್ತೀನಿ. ನೀನ್ ಇಷ್ಟು ಕಾನ್ಫಿಡೆಂಟ್ ಆಗಿದ್ಯಾ ನೋಡು, ಅದೇ ಸಾಕು ನಂಗೆ. ನಿನಗೆ ಹೇಳಬೇಕು ಅನ್ಸ್ದಾಗ್ಲೇ ಹೇಳು. ಈ ಹ್ಯಾಪಿ ಮೂಮೆಂಟಲ್ಲಿ ಎಣ್ಣೆ ಅಲ್ಲದೆ ಇದ್ರು ಇದನ್ನ ಈ ಬ್ಯೂಟಿಫುಲ್ ಲೇಡಿ ಕೊಟ್ಟಿರೋ ಕಾರಣಕ್ಕೋಸ್ಕರ ಕುಡಿತೀನಿ. ಏ ವಾಲಿ, ಥು, ಕೆಟ್ಟದಾಗಿದೆ. ಅಮ್ಮ, ಜ್ಯೂಸ್ ಅಂದೆ ಅಲ್ವಾ, ಏನೇನೋ ಕೊಟ್ಟಿದ್ಯಾ? ನೀನ್ ವಿಷ ಕೊಟ್ರು ಕುಡಿತೀನಿ ಅಂದಿದ್ದಕ್ಕೆ ವಿಷಾನ ಕೊಟ್ಬಿಟ್ಟಿ ಹೆಂಗೆ? ವಿಷ ಕೊಟ್ರೆ ನಿನಗೆ ಕೊಡ್ತೀನಿ, ನಾನು ಯಾಕೋ ಕುಡಿತೀನಿ. ಅಲ್ಲೇ ಇದೆ, ಬೇಕಾದ್ರೆ ನೋಡ್ಕೋ. ಅಯ್ಯೋ, ನಿನ್ ಬುದ್ಧಿಗಿಷ್ಟು. ಜ್ಯೂಸ್ ಅಂತ ಬಾತ್ರೂಮ್ ಕ್ಲೀನ್ ಮಾಡೋ ಫಿನೈಲ್ ಕೊಟ್ಟಿದ್ಯಾ? ಜ್ಯೂಸ್ ಬಾಟ್ಲು ಪಕ್ಕದಲ್ಲೇ ಇದೆ. ಛೀ, ಅಲ್ಲ, ಜ್ಯೂಸ್ ಬಾಟ್ಲು ಪಕ್ಕ ಯಾರಾದ್ರೂ ಫಿನೈಲ್ ಇಡ್ತಾರಾ? ಏ ನಾನಲ್ಲ, ಆಗ್ಲೇ ಕೆಲ್ಸದೋಳು ಬಂದಿದ್ಲು, ಅವಳೇ ಅದನ್ನ ಇಟ್ಟಿರ್ಬೇಕು. ಸರಿ, ನನಗಂದ್ರೆ ಕಣ್ ಕಾಣಿಸ್ತಿಲ್ಲ, ನಿನಗ್ ಕಾಣಿಸುತ್ತೆ ಅಲ್ವಾ, ನೀನ್ ನೋಡ್ಬೋದಿತ್ತಲ್ವಾ. ಏನ್ ಮಾಡೋದು? ಮಾಯೆ. ನೀನ್ ಮಾಡೋ ಮಾಯಲ್ಲಿ ನಂಗೇನು ಗೊತ್ತಾಗಲ್ಲ. ಆದ್ರೂ ನಿನ್ ಕೈ ಮುಗಿತೀನಿ, ಇನ್ಯಾವತ್ತೂ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ. ಏನೇ ಬೇಕು ಅಂದ್ರೂ ನಾನ್ ತಂದ್ಕೊಡ್ತೀನಿ. ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಯಾಕೆ ಬಂದ್ಲು? ಮನೆಯಲ್ಲೂ ಯಾರಿಗೂ ಹೇಳಿಲ್ಲ ಇವಳು. ಸರಿ ನಡಿ. ಏನೋ ಗೊತ್ತಿಲ್ವೋ, ನಿನ್ನೆ ನೋಡಿದ್ರೆ ಮನೇಲಿದ್ದ ದುಡ್ಡು ಬಂಗಾರ ಎಲ್ಲ ಅವ್ರು ಕೊಟ್ಟು ಕಳ್ಸ್ಬಿಟ್ಟಿದ್ದಾಳೆ. ಈಗ ನೋಡಿದ್ರೆ ಎಲ್ಲ ಕಳ್ಕೊಂಡಿರೋರ್ ತರ ದೇವ್ರ ಹತ್ರ ಬೇಡ್ಕೊಳಕ್ ಬಂದಿದ್ದಾಳೆ. ಯಾಕೆ ಏನು ಅಂತ ತಿಳ್ಕೊಬೇಕು. ನಡಿ. ಅಮ್ಮ, ಅರ್ಧನಾರೀಶ್ವರ ಸ್ವಾಮಿ ವ್ರತ ಮಾಡೋರು ಇನ್ಯಾರು ಇದ್ದೀರಾ? ನಾನಿದ್ದೀನಿ ಪುರೋಹಿತ್ರೆ. ನಿಮ್ಮ ಹರಕೆನ ಆ ಅಮ್ಮನವ್ರಿಗೆ ಯಾವ ರೀತಿಯಲ್ಲಿ ಅರ್ಪಿಸ್ಬೇಕೋ ಆ ಅಮ್ಮನವರೇ ನಿರ್ಧಾರ ಮಾಡ್ತಾರೆ. ಆ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ಮ ಆಸೆ ಎಲ್ಲ ತೀರುತ್ತೆ. ಅದರಲ್ಲಿ ಹರಕೆ ಚೀಟಿ ಇದೆ. ಈ ವ್ರತನ್ ಮಾಡೋರು ಒಂದೊಂದು ಚೀಟಿ ತಗೊಳ್ಬೇಕು. ಅದರಲ್ಲಿರೋ ಪ್ರಕಾರ ಹರಕೆ ತೀರಿಸಿದ್ರೆ ಅಮ್ಮನವ್ರು ಖಂಡಿತ ನಿಮ್ಮ ಬೇಡಿಕೆನ ಈಡೇರಿಸ್ತಾರೆ. ಮೊದಲು ದೀಕ್ಷೆ ದೀಪನ ಬೆಳಗಿಸಿ ಇಲ್ಲಿಗೆ ಬಂದು ಹರಕೆ ಚೀಟಿನ ತೆಗಿರಿ. ಅಮ್ಮ, ನಾನು ದೀಪ ಬೆಳಗ್ಸಿದಾಯ್ತು. ಆ ಹರಕೆ ಚೀಟಿ ತೆಗಿಯಮ್ಮ. ಸರಿನಮ್ಮ. ನೂರ 1 ಬಿಂದಿಗೆಯಿಂದ ಅಮ್ಮನವ್ರಿಗೆ ಅಭಿಷೇಕ. ಭಕ್ತಿ ಶ್ರದ್ಧೆಯಿಂದ ಅಮ್ಮನವ್ರಿಗೆ 101 ಬಿಂದಿಗೆಯಿಂದ ಅಭಿಷೇಕ ಮಾಡಬೇಕಮ್ಮ. ನಿನ್ನ ಬೇಡಿಕೆ ಖಂಡಿತ ನೆರವೇರುತ್ತೆ.